ಒಂದು ಕ್ರಾಫ್ಟ್ ನ ತೋರಿಸ್ಕೊಡ್ತಾ ಇದ್ದಾರೆ ಹೇಗೆ ಮಾಡೋದು ಅಂತ. ಸಡನ್ ಆಗಿ ನಾನು ಕರೆದು ಒಂದು ಚಿಕ್ಕ ಒಂದು ಟೈಮಲ್ಲಿ ಅವ್ರು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ನಿಮಗೋಸ್ಕರ. ಅದಕ್ಕೆಲ್ಲರೂ ಒಂದು ನೋಡೋದಿಗೆ ತುಂಬಾ ಕಷ್ಟ ಅಂತ ಕಾಣ್ತದೆ. ಈಗ ಹೇಗೆ ಮಾಡಿದ್ದು ಮ್ಯಾಜಿಕ್ ಅಂತ? ಮ್ಯಾಜಿಕ್ ಏನಿಲ್ಲ. ಈಗ ಸೆಂಟ್ರಿಗೆ ಕಟ್ ಮಾಡೋದು. ಆ ಸೈಡ್ ಸೈಡ್ ಗ್ಯಾಪ್ ಹೋಗ್ತದೆ. ಗ್ಯಾಪ್ ಇದೆಯಲ್ಲ ಅದು ಸೆಂಟ್ರಿಗೆ ಕಟ್ ಮಾಡೋದು. ಫುಲ್ ಓಪನ್ ಆಗೋದು. ಹಾಗೆ ಎರಡು ಕಟ್ ನಾವು ಕಟ್ ಮಾಡ್ತೀವಿ. ಆಮೇಲೆ ಕಟ್ ಇಡಬೇಕು. ಈಗ ಒಂದು ಈ ಕಟ್ ಮಾಡೋದು. ರೌಂಡಾಗಿ ಕಟ್ ಮಾಡಿ ಅದನ್ನ ನೋಡಿ. ವಾವ್, ಚೆನ್ನಾಗೈತಲ್ಲ? ಚೆನ್ನಾಗುಂಟ ಬಾಲ್? ನೋಡಿ ಎಷ್ಟು ಚೆನ್ನಾಗಾಯ್ತು ನೋಡಿ. ಇದಕ್ಕೆ ಬೇಕಾದ್ರೆ ನಾವು ಇದಕ್ಕೆ ಬೇಕಾದ್ರೆ ಒಂದು ನೂಲನ್ನ ನಾವಿಲ್ಲಿ ಸೇರಿಸ್ಕೊಂಡು ಯಾವ್ದಕ್ಕೆ ಹಾಕ್ಬೋದು? ನಾವು ವಾಲ್ ಹ್ಯಾಂಗಿಂಗ್ ಮಾಡ್ಬೋದು. ಮತ್ತೆ ಇನ್ನೊಂದು ಸ್ವಲ್ಪ ಸ್ಮಾಲ್ ಆಗಿ ಮಾಡಿದ್ರೆ ನಾವು ಚೂಡಿದಾರ್ ವೇಲಿಗೆ ಇಲ್ಲ ಸಾರಿ ಕುಚ್ಚಿಗೆ ಎಲ್ಲ ಐಡಿಯಾ ಮಾಡಿ ಮಾಡ್ಬೋದಲ್ವಾ? ಇನ್ನು ಹಿಂಗೆ ಇಟ್ಕೊಂಡು ಕಾಣಿಸಿದ್ರೆ ಬಾಸಿಗೆ ಅಂಟಿಸ್ಬೋದು ಸುತ್ತ. ನೋಡಿ ಇಷ್ಟೆಲ್ಲ ಇದೆ. ಸುತ್ತ ಮಾಡ್ಬೋದು. ಇದು ಒಂದೇ ಕಲರ್ ಅಲ್ಲಿ ಚಂದ ಕಾಣಬೇಕಂದ್ರೆ ಮಲ್ಟಿ ಕಲರ್, ಬೇರೆ ಬೇರೆ ಕಲರ್. ಯಾವ್ದು ಇಷ್ಟ ಇದೆ ನಿಮಗೆ? ಮಲ್ಟಿ ಕಲರ್, ಕಲರ್ಫುಲ್ ಆಗಿರೋದಲ್ಲ. ಹಾಗೆ ನೋಡಿ, ಅಷ್ಟು ಚಿಕ್ಕ ಒಂದು ಸಮಯದಲ್ಲಿ ನಮಗೋಸ್ಕರ ಬಂದು ಒಳ್ಳೆ ಕ್ರಾಫ್ಟ್ ಕಲಿಸ್ಕೊಟ್ಟಿದ್ದಾರೆ ಅಲ್ವಾ? ಇದೆಂತ ನ್ಯೂಸ್ ಪೇಪರು? ಕರ್ಗೋದಿಲ್ಲ. ಅಯ್ಯೋ, ನಂಗೆ ಉಸಿರಾಡಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಬಿದ್ದು ತುಂಬಾ ಕಷ್ಟ ಆಗ್ತಿದೆ. ಅಯ್ಯೋ ಅಯ್ಯೋ, ಬಾಟಲ್ ಭೂಮಿ ತಾಯಿ ಯಾಕೆ ಆಡ್ತಿದ್ದೀರಾ? ಯಾಕಂದ್ರೆ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ನನ್ನ ಮೇಲೆ ಬಿದ್ದಿದೆ. ನನಗೆ ಉಸಿರಾಡಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಏ ರಾಜು, ನೀನೆ ಏನಕ್ಕೆ ಬಾಟಲ್ ನ ಬಿಸಾಕ್ತೆ? ಅದರಲ್ಲಿ ಏನೆಲ್ಲ ಕ್ರಿಯೇಟಿವಿಟೀಸ್ ಮಾಡ್ಬೋದು ಗೊತ್ತುಂಟಾ? ಏನ್ ಕ್ರಿಯೇಟಿವಿಟೀಸ್? ನನಗೆ ಏನೂ ಇಲ್ಲ. ನೋಡಿ, ಇಲ್ಲಿ ತೋರಿಸ್ಕೊಡ್ತೀನಿ. ಏ ರಾಜು, ನೋಡಿ ವಾವ್, ನಾನು ಫಸ್ಟ್ ಡಸ್ಟ್ಬಿನ್ ಅಲ್ಲಿ ಇಟ್ಬೇಕಿತ್ತು. ನಾನೀಗ ನಿಮ್ಮ ಮನೆಯಲ್ಲಿ ಟೇಬಲ್ ಅಲ್ಲಿ ಇರ್ತೀನಿ. ಅಯ್ಯೋ, ನನಗೆ ಉಸಿರಾಡಕ್ಕೆ ತುಂಬಾ ಚೆನ್ನಾಗ್ತಿದೆ. ಒಳ್ಳೆ ಗಾಳಿ ಸಮೇತ ಸಿಗುತ್ತಿದೆ. ಪ್ಲಾಸ್ಟಿಕ್ ಅನ್ನ ಮರುಬಳಕೆ ಮಾಡಿ ನನ್ನನ್ನು ಉಸಿರಾಡಬಿಡಿ. ಧನ್ಯವಾದಗಳು.